ಶಿವಸಾಂಬರೇ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಶ್ರೀ ಜಗದ್ಗುರು ಪಂಚಾಕ್ಷರ ಮಹಾರಾಜ ಕಿ ಜಯ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ ಕಿ ಜಯ ಶ್ರೀ ಸುರೇಶ್ವರ ಮಹಾರಾಜ ಕಿ ಜಯ ಶ್ರೀ ದೇವಿ ಮಾತಾ ಕಿ ಜಯ ಶಿವಸಾಂಬರೇ ನಮಃ ಪಾರ್ವತಿ ಚಾರ್ಜ್ ಹೇಳ್ತಾರಪ್ಪ, ನೀವು ಚಾರ್ಜ್ ಮಾಡ್ರಿ ಹೇಳ್ತಾರೆ, ಬ್ಯಾಟ್ರಿ ಚಾರ್ಜ್ ವಿಶ್ವೇಶ್ವರ ಸಂಭೂತ ವಿಶ್ವವಿದ್ಯಾಧಿಭೂತ ವಿಶ್ವವಂದನ ಸದಾ ವಂದೇ ವಿಶ್ವರಾಜ್ಯಂ ಜಗದ್ಗುರು ಪ್ರಥಮತಃ ಮನಕುಲ ಸಂಸ್ಥಾಪನಾಚಾರ್ಯರಾದ ರೇಣುಕಾರಿ ಬಸವಾರಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಆರಾಧ್ಯ ದೈವವು ಸುಗರನಾಡಿನ ಪುಣ್ಯ ಪುರುಷ ಮಹಾನ್ ತಪಸ್ವಿ ಬೇಡಿದವರಿಗೆ ಬೇಡಿದನ್ನ ಕೊಟ್ಟ ಕಲ್ಪವೃಕ್ಷರಾದ ಶ್ರೀ ಸುರೇಶ್ವರ ಹಾಗೂ ಗುರುಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದರ್ಶನದಲ್ಲಿ ಭಕ್ತಿಯಿಂದ ಪಡಮಟ್ಟು ಆರಾಧ್ಯ ಗುರುಗಳು ಲಿಂಗಾನುಷ್ಠಾನ ಮೂರ್ತಿಗಳು ಭಕ್ತರ ಪ್ರೇಮಿಗಳಾದ ಶ್ರೀ ಲಿಂಗೈಕ್ಯ ಚನ್ನವೀರ ಶಿವಗಳ ಪಾದ ಕಮಲಗಳಿಗೆ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸುತ್ತ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸುಕ್ಷೇತ್ರ ಕಿರದಳ್ಳಿ ಗ್ರಾಮದ ಆರಾಧ್ಯ ದೈವ ರೇವಣ ಸಿದ್ದೇಶ್ವರರನ್ನು ಕೂಡ ಭಕ್ತಿಯಿಂದ ನತಮಸ್ತಕನಾಗಿ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರರ ಮಹಾಪುರಾಣದ ಪ್ರವಚನಗಾರರು ಪ್ರವೀಣರು ಪಂಡಿತರು ಆದ ಶ್ರೀ ಮಾಳಿಂಗೇಶ್ವರ ಮಹಾರಾಜರು ತಿರುಮಗಿಯ ಪೂಜ್ಯರಲ್ಲಿಯೂ ಕೂಡ ವೇದಿಕೆಯ ಮೇಲೆ ಆಸೀನರಾದ ವೇದಮೂರ್ತಿ ಸಿದ್ದಯ್ಯ ಸ್ವಾಮಿಗಳವರಲ್ಲಿ ಕಾಡಮಿಗೇರಿಯ ಗುರುಗಳಲ್ಲಿ ಇನ್ನಿತರ ವೇದಿಕೆಯ ಮೇಲೆ ಎಲ್ಲ ಪರಮ ಪೂಜ್ಯರಲ್ಲಿ ಸಂಗೀತ ಕಲಾ ಬಳಗದವರಲ್ಲಿ ನಂದಿಯವರಲ್ಲಿ ಯೂಟ್ಯೂಬಿನ ಫೋಟೋಗ್ರಾಫರರಲ್ಲಿ ಮತ್ತು ಜಗದ್ಗುರು ರೇವಣ ಸಿದ್ದೇಶ್ವರರ ಸಂಘದ ಪದಾಧಿಕಾರಿಗಳೇ, ಕಿರದಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಸಕಲ ಸದ್ಭಕ್ತರೇ, ತಾಯಂದರೇ ಮತ್ತು ಮಕ್ಕಳೇ, ನಿಮ್ಮ ಅಂತರಾಳದ ಜ್ಯೋತಿಗೆ ಶರಣು ಶರಣಾರ್ಥಿಗಳು. ನೋಡ್ರಿ ಮಕ್ಕಳು ಎಷ್ಟು ತಯಾರಾಗ್ಯಾವ. ಅಲ್ಲ ಶರಣಾರ್ಥಿಗಳು ನಾವು ಅಂದಿದ್ದು ಕೇಳಿದ್ದು ಇದೇ ಪುರಾಣದಲ್ಲಿದೆ ಮಾತು. ಕಿರದಳ್ಳಿ ಗ್ರಾಮದ ಎಷ್ಟು ಪುಣ್ಯವಂತರು, ಎಷ್ಟು ಭಕ್ತಿವಂತರು ಮಕ್ಕಳಲ್ಲಿ ಕೂಡ ಎಲ್ಲಿಯೂ ಕೂಡ ಶರಣಾರ್ಥಿಗಳು ಅನ್ನೋದೇ ಇಲ್ಲ ಮಕ್ಕಳು. ಆದರೂ ಕೂಡ ಮಕ್ಕಳಲ್ಲಿ ಎಂತ ಸಂಸ್ಕಾರವನ್ನು ಬೆಳೀತಾ ಇದೆ. ನಮಗೂ ಕೂಡ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಕಿರದಳ್ಳಿ ಗ್ರಾಮಕ್ಕೂ ನಾಗೂರು ಗ್ರಾಮಕ್ಕೂ ಈಗಿನ ಸಂಬಂಧ ಆಗಲಿಲ್ಲ. 400-500 ವರ್ಷಗಳಿಂದಲೂ ಕೂಡ ಸಂಬಂಧ ಐತೆ. ನಮ್ಮ ಗುರುಲಿಂಗೇಶ್ವರರು 101 ಗ್ರಾಮದಲ್ಲಿ ಕಿರದಳ್ಳಿ ಗ್ರಾಮವು ಕೂಡ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥ
ನಗನೂರು ಪೂಜ್ಯರನ್ನು ನೋಡಿದಾಗ ಅವರು ಬಂದು ಶ್ರೀರ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇರ್ತಾರೆ. ಎಲ್ಲೇ ಹೋಗಿ ಎಲ್ಲೇ ಮದುವೆ ಯಾರು ಜನರಿದ್ದಾರೆ ಮದುವೆ ಅಪರ ನೀವು ಪಾದ ಸಿಗುವುದೇ ಒಂದು ಶ್ರೇಷ್ಠರಿ. ನಮ್ಮ ಪಾದ ಗುರುಗಳ ಪಾದ ಸಿಗುವುದೇ ಶ್ರೇಷ್ಠ, ನೀವು ಕಾಣುವುದೇ ಶ್ರೇಷ್ಠ ಅಂತ ಹೇಳ್ತಿರ್ತಾರೆ ಕಿಲ್ದಳ್ಳಿ ಗ್ರಾಮದವರು. ನೋಡ್ರಿ ಎಷ್ಟು ಭಕ್ತಿ. ನಾನು ಕಾರ್ಯದಲ್ಲಿ ಇಳಿಯದಷ್ಟೇ ತಡ ಎಷ್ಟು ತಾಯಂದಿರು, ಮಕ್ಕಳು, ಮೊಮ್ಮಕ್ಕಳು, ಹಿರಿಯರು ಕಿರಿಯರು ಗುರುಗಳನ್ನ ಸ್ವಾಗತವನ್ನು ಮಾಡ್ತಿರ್ತಾರೆ. ಗುರುಗಳಿಗೂ ಕೂಡ ಅಷ್ಟೇ ಸಂತೋಷ ಆಗ್ತದೆ. ಯಾಕಂದ್ರ ಭಕ್ತಿ ಗುರು ಕೃಪಾ ಅಂತ ಹೇಳ್ತಾ ಇದ್ದಾರೆ ಸಂಸ್ಕೃತದಲ್ಲಿ. ಭಕ್ತಿಯಿಂದ ಭಕ್ತರು ನಮಸ್ಕಾರ ಮಾಡಿದಾಗ ಗುರುಗಳ ಮನಸ್ಸು ಅಂತರಾಳ ಕರಗಿ ಹೋಗ್ಬೋದು ಅಂತ ಕರಗಿ ಹೋಗ್ತದೆ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾನೆ ದಾಸರು ಹೇಳ್ತಾ ಇದ್ದಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಎಷ್ಟು ಚಂದ ಹೇಳಿದೆ. ದಾಸರು ಹೇಳಿರ್ತಕ್ಕಂಥ ಮಾತು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ನಮ್ಮ ಮುಕ್ತಿ ಪ್ರಾಪ್ತಿ ಆಗ್ಬೇಕಾದ್ರೆ ನಮಗೆ ದೈವ ಶಕ್ತಿ ಬೆಳಿಬೇಕಾದ್ರೆ ಯಾರು ಮುಖ್ಯ ಅಂತಂದ್ರೆ ಗುರು. ಹೇಳ್ತಾ ಇದ್ದಾನೆ, ಗುರುವಿನಿಂದನೇ ನಮ್ಮ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ನಾವು ದೇವರನ್ನು ನೋಡಕ್ಕಾಗುವುದಿಲ್ಲ. ದೇವರನ್ನು ನೋಡಕ್ಕೆ ಎಲ್ಲರೂ ಸಾಧ್ಯ ಅನ್ರಿ? ನಾವು ದೇವರನ್ನು ನೋಡಕ್ಕೆ ಆಗುದಿಲ್ಲ. ಯಾರಾದ್ರೂ ದೇವರು ನೋಡ್ರಿ? ಏನ್ರಿ? ಕಣ್ಣಿನ್ಯಾಗ ದೇವರಿದ್ದಾನೆ, ಮಣ್ಣಿನ್ಯಾಗ ದೇವರಿದ್ದಾನೆ, ಕಟ್ಟಿಗೆ ಒಳಗೆ ದೇವರಿದ್ದಾನೆ. ಆದರೂ ಕೂಡ ಬರಿಗಣ್ಣಿನಿಂದ ಕಾಣುವುದಿಲ್ಲ, ಬರಿಗಣ್ಣಿನಿಂದ ಕಾಣುವುದಿಲ್ಲ. ಅದಕ್ಕೆ ಶಿವಾಚಾರ್ಯ ಸಿದ್ಧಾಂತ ಶಿಖಾಮಣಿ ಹೇಳ್ತಾ ಇದ್ದಾರೆ, ಅಪ್ರತ್ಯಕ್ಷ ಮಹಾದೇವ ಸರ್ವೇಶಾಮಯ ಪ್ರತ್ಯಕ್ಷ ಗುರು ರೂಪೇಣ ವರ್ತತೆ ಭಕ್ತಿ ಸಿದ್ಧಹೇ ಅಂತ ಹೇಳ್ತಾ ಇದ್ದಾರೆ. ಅಪ್ರತ್ಯಕ್ಷ ಮಹಾದೇವ ಅಪ್ರತ್ಯಕ್ಷವಾಗಿದ್ದಾನೆ, ಕಣ್ಣಿಗೆ ಕಾಣುವುದಿಲ್ಲ. ಪ್ರತ್ಯಕ್ಷ ಗುರು ರೂಪೇಣ ವರ್ತತೆ ಭಕ್ತಿ ಸಿದ್ಧಹೇ ಅಂತ ಹೇಳ್ತಾ ಇದ್ದಾನೆ. ಪ್ರತ್ಯಕ್ಷವಾಗಿ ಗುರುವಿನಲ್ಲಿ ದೇವರನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಪ್ರತ್ಯಕ್ಷ ಗುರು ರೂಪೇಣ ವರ್ತತೆ ಭಕ್ತಿ ಸಿದ್ಧಹೇ. ಪ್ರತ್ಯಕ್ಷವಾಗಿರ್ತಕ್ಕಂಥ ಗುರುವಿನಲ್ಲಿ ನೀವು ದೇವರನ್ನ ಕಾಣ್ತಾ ಇದ್ದೀರಿ. ದೇವರು ಅದಕ್ಕೆ ಗುರುಗಳನ್ನ ವೇದಿಕೆ ಮೇಲೆ ಕುಂದಿರಿಸಿಕೊಂಡು ನೀವೆಲ್ಲರೂ ಕೂಡ ಗುರುವಿನ ಆಶೀರ್ವಾದ ವಚನಾಮೃತಗಳು ಉಪದೇಶಗಳನ್ನ ನಾವು ಕೇಳ್ತಾ ಇದ್ದೀವಿ. ಇದಕ್ಕೆ ದೇವರ ವಾಣಿ ಅಂತ ಕೂಡ ಕೇಳಬೇಕಾಗ್ತದೆ. ದೇವರ ವಾಣಿ ನೋಡ್ರಿ, ಗುರುವಿನಲ್ಲಿ ನಾವು ಮಾತಾಡಬೇಕಾದ್ರೆ ಸಂಸ್ಕೃತ ಶಬ್ದಗಳನ್ನೇ ಬರ್ತಾವೆ, ಒಳ್ಳೊಳ್ಳೆ ಉಪದೇಶಗಳೇ ಬರ್ತಾವೆ. ಯಾವ ಕೂಡ ಕೆಟ್ಟ ಶಬ್ದಗಳು ಬರುವುದಿಲ್ಲ. ಅದಕ್ಕೆ ದೇವರ ವಾಣಿ ಅಂತಾರೆ. ನೀವೆಲ್ಲ ಮಾತಾಡ್ತೀರಿ, ನಾನು ಮಾತಾಡ್ತೀರಿ, ನೀವೆಲ್ಲ ಮಾತಾಡ್ತೀರಿ. ನಿಮ್ಮಲ್ಲಿ ದೇವರ ವಾಣಿ ಇರುವುದಿಲ್ಲ. ಯಾಕಂದ್ರೆ ದೇವರ ವಾಣಿ ಯಾಕೆ ಇರುವುದಿಲ್ಲ ಅಂತಂದ್ರೆ ನಿಮಗೆ ಸಂಸ್ಕಾರದ ಕೊರತೆಗಳು, ನಿಮಗೆ ಸಂಸ್ಕಾರದ ಕೊರತೆಗಳು. ಅದಕ್ಕಾಗಿಯೇ ಬೆಳಗಿನ ಜಾವದಲ್ಲಿ ಎದ್ದುಕೊಂಡು ನಾವೆಲ್ಲ ಕ್ರಿಯೆಗಳನ್ನು ಮುಗಿಸಿಕೊಂಡು ದೇವರ ಗುಡಿಗೆ ಹೋಗಿ ನಮಸ್ಕಾರವನ್ನು ಮಾಡಬೇಕು. ಒಂದ್ ವೇಳೆ ದೇವರ ಗುಡಿಗೆ ಹೋಲಿಕ್ಕೂ ಕೂಡ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಬೇಕು. ನೋಡ್ರಿ, ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಬೇಕು. ಹೌದು, ತಂದೆ ತಾಯಿ ಗುರುವಿನ ಸ್ವರೂಪ, ದೇವರ ಸ್ವರೂಪದವರು. ಯಾಕೆ ದೇವರ ಸ್ವರೂಪ ಅಂತಂದ್ರೆ ಅವರು ನಮ್ಮನ್ನ ಈ ಭೂಮಿಗೆ ಕೊಟ್ಟಿರ್ತಾಳೆ. 9 ತಿಂಗಳು ಹೊತ್ತು ಎತ್ತು ನಮ್ಮನ್ನ ನಡೆದಿರ್ತಾಳೆ, ಜನ್ಮವನ್ನು ಕೊಟ್ಟಿರ್ತಾರೆ. ಅದಕ್ಕೆ ತಂದೆ ತಾಯಿ ಗುರು ಅಂತ ಹೇಳ್ತಾರೆ. ನಂತರ ಆಚಾರ ದೇವೋಭವ, ಪಿತೃ ದೇವೋಭವ, ಮಾತೃ ದೇವೋಭವ, ಆಚಾರ ದೇವೋಭವ. ಹೌದಿಲ್ಲ? ಅತಿಥಿ ದೇವೋಭವ. ಯಾಕೆ ಹೇಳ್ತಾ ಇದ್ದಾರೆ ದೇವೋಭವ ಅಂತಂದ್ರೆ? ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ದೇವರ ಸ್ವರೂಪದವರು, ದೇವರ ಸ್ವರೂಪದವರು ಅಂತ ನಾವು ಹೇಳ್ತಾ ಇದ್ದೀವಿ.
ತಂದೆ ತಾಯಿ ನನ್ನ ಪೂಜ್ಯದಿಂದ ಭಾವನೆ ಇದೆ. ಈಗಿನ ಕಾಲದಲ್ಲಿ ನಾವೆಲ್ಲ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ ಯಾವ ರೀತಿ ನಾವು ನಡ್ಕೋತಾ ಇದ್ದೀವಿ, ಇದು ಸಂಸ್ಕಾರ ಅಲ್ಲ. ನೋಡ್ರಿ, ಒಂದು ಕವಳಿಗೆ ಒಂದು ಬೀಜ ಇರ್ತದೆ, ಕವಳಿ ಬೀಜ. ಒಂದು ಕವಳಿ ಬೀಜ ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಅದಕ್ಕೆ ಹೆಸರು ಮೇಲೆ ಹೂಡಬೇಕು. ಅದು ಏನಾಗ್ತದ್ರಿ? ಅದು ಶಶಿ ಆಗಿದೆ. ನೋಡ್ರಿ, ಅಲ್ಲೇ ಎಷ್ಟು ಸಂಸ್ಕಾರ ಇದೆ. ಆ ಶಶಿಗೆ ಸಂಸ್ಕಾರವನ್ನು ಕೊಟ್ಟಾಗ ಅದಕ್ಕೆ ನೀರು ಎರೆದು ಗೊಬ್ಬರ ಕೊಟ್ಟಾಗ ಅದು ತೆನೆ ಆಗುತ್ತೆ. ಆ ತೆನೆಯಲ್ಲಿ ಎಷ್ಟಿರ್ತಾವ? ಒಂದು 10 ಕಾಳು, ಒಂದು 15 ಕಾಳು, 20 ಕಾಳುಗಳು ಆ ತೆನೆಯಲ್ಲಿ ಇರ್ತಾವ, ಕವಳಿ ಕಾಳು. ನೋಡ್ರಿ, ಒಂದು ಕವಳಿ ಬೀಜ ಒಂದು ಶಶಿ ಆಯ್ತಪ್ಪ ಅಂದ್ರೆ ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಅದು 10-15 ಬೀಜಗಳು ಬಿಡ್ತಾವ. 10-15 ಬೀಜಕ್ಕೆ ಸಂಸ್ಕಾರ ಕೊಟ್ಟಾಗ ಏನಾಗ್ತದೆ? ಮಿಷನ್ದಾಗ ಹಾಕಾಗ ಅಕ್ಕಿಯಾಗಿ ಪ್ರಾಪ್ತಿ ಆಗ್ತದೆ. ನೋಡ್ರಿ, ಅಕ್ಕಿಗೆ ಸಂಸ್ಕಾರವನ್ನು ಕೊಡ್ಬೇಕು. ಅದನ್ನೆಲ್ಲ ಕೇಳ್ತೀರಿ ನೀವು ತಾಯಂದಿರು. ಅದರಲ್ಲಿರ್ತಕ್ಕಂಥ ಕಸ, ಕಡ್ಡಿ, ಮಣ್ಣು, ಹಳ್ಳು ಎಲ್ಲನೂ ತೆಗೆದು ನಂತರ ಅದಕ್ಕೆ ನೀರಿಗೆ ಹಾಕ್ತೀವಿ. ಮತ್ತೆ ಪುನಃ ನೀರಿಗೆ ಹಾಕಿ ತೊಳೆದು ಅದಕ್ಕೆ ನೀರಿನಲ್ಲಿ ಕುದಿಲಾಕ ಬಿಡ್ತೀವಿ. ಅದಕ್ಕೆ ಸಂಸ್ಕಾರ. ಅದು ಉದ್ದಾಗ ಏನಾಗ್ತದೆ? ಅನ್ನ ಅನ್ನೋದಿಲ್ಲಕ್ಕೆ ಪ್ರಸಾದ ಆಗ್ತದೆ. ಆ ಪ್ರಸಾದ ಏನಾಗ್ತದೆ? ಗುಡಿಗೆ ಹೋಗಿ ಗುರುಗಳ ಪಾದಕ್ಕೆ ನೆವಡೆಯನ್ನು ಹಿಡಿತೀವಿ. ನೆವಡೆ ಹಿಡಿದಾಗ ಅದು ಪ್ರಸಾದ ಆಗ್ತದೆ. ಆ ಪ್ರಸಾದವನ್ನು ನಾವು ಸ್ವೀಕಾರ ಮಾಡ್ತೀವಿ. ಇದಕ್ಕೆ ಸಂಸ್ಕಾರ, ವಿಧಿ ವಿಧಾನಗಳು ಅಂತ ಹೇಳ್ತಾರೆ. ಅದಕ್ಕೆ ಶರಣ ಹೇಳ್ತಾ ಇದ್ದಾರೆ, ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಶತಸ್ಥಲವೇ ಆತ್ಮ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೌದಿಲ್ಲ? ನಾವು ಯಾವಾಗಲೂ ಕೂಡ ಸಂಸ್ಕಾರವಂತರಾಗಬೇಕು, ಆಚಾರವಂತರ. ಮ್ಯಾನ್ ಈಸ್ ರೆಸ್ನಲ್ ಎನಿಮಲ್ ಥಿಂಕ್ ಆಫ್ ಮೈಂಡ್ ಅಂತ ಹೇಳ್ತಾ ಇದ್ರು. ಕವಿ ಹೇಳ್ತಿರಂತ ಮಾತು. ಮನುಷ್ಯ ವಿಚಾರಶೀಲವಾಗಿರ್ತಕ್ಕಂಥ ಪ್ರಾಣಿ. ಇದು ವಿಚಾರಶೀಲವಾಗಿರ್ತಕ್ಕಂಥ ಪ್ರಾಣಿ. ಈ ವಿಚಾರಶೀಲವಾಗಿರ್ತಕ್ಕಂಥ ಪ್ರಾಣಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು. ಅನ್ರೆಸ್ನಲ್ ಥಿಂಕ್ ಆಫ್ ಮೈಂಡ್, ಅನ್ಯ ವಿಚಾರವನ್ನು ಮಾಡ್ತಕ್ಕಂಥ ಪ್ರಾಣಿಗಳು ಯಾವುದು ಅಂತಂದ್ರೆ ದನ, ಕರಗಳು. ಅವಕ್ಕೆ ವಿಚಾರ ಇರುವುದಿಲ್ಲ, ಜ್ಞಾನಗಳು ಇರುವುದಿಲ್ಲ. ನೋಡ್ರಿ, ಮನುಷ್ಯನ ಜಡ್ಡು ಜಾಸ್ತಿ, ದನಗಳಿಗೆ ಜಡ್ಡು ಕಡಿಮೆ. ಯಾವ್ದು ಎಮ್ಮಿಗೆ BP ಶುಗರ್ ಬಂದಿದೆ ನೋಡ್ರಿ. BP ಶುಗರ್ ಎಮ್ಮಿಗಳಿಗೆ, ಆಕಳುಗಳಿಗೆ, ಎತ್ತುಗಳಿಗೆ ನಮಗೆ ಜಾಸ್ತಿ ರೋಗಗಳು ಬರ್ತವೆ. ನೋಡ್ರಿ, ಸಮಾಜದಲ್ಲಿ ಹಳ್ಳಿಗಳಲ್ಲಿ ದನಗಳಲ್ಲಿ ದವಾಖಾನೆ ಜಾಸ್ತಿ ಇದಾವೆ, ಮನುಷ್ಯರ ದವಾಖಾನೆ ಜಾಸ್ತಿ ಇದಾವೆ. ಯಾಕೆ? ನಾವೆಲ್ಲರೂ ಕೂಡ ರೋಗಿಷ್ಠರಾಗ್ತಾ ಇದೀವಿ. ಕೆಲವೊಂದು ಕೆಮಿಕಲ್ ಹೊಡಿತಕ್ಕಂಥ ಎಣ್ಣೆ ಪದಾರ್ಥಗಳು ತಿಂತಾ ಇದ್ದೀವಿ. ಆ ನಂತರ ಹೈಬ್ರಿಡ್ ಬೀಜಗಳು ತಿಂತಾ ಇದ್ದೀವಿ. ಹೈಬ್ರಿಡ್ ತರಕಾರಿಗಳು ತಿಂತಾ ಇದ್ದೀವಿ. ಎಣ್ಣೆ ಹೊಡಿತಕ್ಕಂಥ ತರಕಾರಿಗಳು ತಿಂತಾ ಇದ್ದೀವಿ. ಅವೆಲ್ಲ ತಿಂದು ಏನಾಗ್ತಾ ಇದಾವೆ? ದೇಹದಲ್ಲಿ ಕೊಚ್ಚಿನ ಆಗ್ತಾ ಇಲ್ಲ, ಡಯಾಬಿಟಿಸ್ ಆಗ್ತಾ ಇಲ್ಲ. ಅವೆಲ್ಲ ಕೂಡ ರೋಗಗಳು ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ BP, ಶುಗರು, ಹಾರ್ಟ್ ಆಫ್ ಲಿವಿಂಗ್. ಹಾರ್ಟ್ ಆಫ್ ಲಿವಿಂಗ್ ಒಂದು ಸಂಸ್ಕೃತದಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಕವಿ. ಈ ದೇಹವೇ ದೇವಾಲಯ ಪ್ರೋಕ್ತ, ದೇಹವೇ ದೇವಾಲಯ ಪ್ರೋಕ್ತ, ಜೀವ ದೇವ ಸನಾತನ ಅಂತ ಹೇಳ್ತಾರೆ. ಈ ದೇಹ ದೇವಾಲಯ ಇದ್ದಾಗೆ, ಒಳಗಿರ್ತಕ್ಕಂಥ ಹಾರ್ಟ್ ಆ ಜೀವ ಪರಮಾತ್ಮನಿದ್ದಾಗೆ ಅಂತ ಹೇಳ್ತಾರೆ ಕವಿ. ದೇಹ ದೇವಾಲಯ ಪ್ರೋಕ್ತ, ಜೀವ ದೇವ ಸನಾತನ. ಈ ದೇಹವನ್ನು ದೇವಾಲಯ ರೂಪದಲ್ಲೇ ಇರ್ತದೆ ನೋಡ್ರಿ. ಒಳಗಿರ್ತಕ್ಕಂಥ ಹಾರ್ಟ್ ಯಾವ ಭಾಗದಲ್ಲಿ ಇರ್ತದೆ? ಯಾರಿಗೂ ಗೊತ್ತು? ಬಾಳ ಹೇಳ್ರಿ, ಟಿವಿಯಲ್ಲಿ ಇರ್ಬೋದು ತೋರ್ ಸಂಜೆ. ಎಡಭಾಗದಲ್ಲಿ ಹಾರ್ಟ್ ಇರ್ತದೆ ನೋಡ್ರಿ, ತಿಳ್ಕೋಬೇಕು. ಎಡಭಾಗದಲ್ಲಿ ಹಾರ್ಟ್ ಇದ್ದಾಗ ಜೀವ ಪರಮಾತ್ಮ. ನಾವು ಲಿಂಗವನ್ನು ಯಾಕೆ
ಎಡ ಕೈಯಲ್ಲಿ ಒಳಗ ಲಿಂಗವನ್ನು ಹಿಡ್ಕೊಳ್ತಾ ಇದೀವಿ. ಯಾಕೆ ಹಿಡ್ಕೋತೀವಿ ಅಂತಂದ್ರೆ ಆ ಜೀವ ಅಂತರಾತ್ಮದಲ್ಲಿ ಐತೆ. ಇದು ಬಹಿರಂಗವಾಗಿ ನಾವು ಪೂಜೆಯನ್ನು ಮಾಡ್ಕೊಳ್ತಾ ಇದೀವಿ, ಲೌಕಿಕವಾಗಿ ಪೂಜೆಯನ್ನು ಮಾಡ್ಕೊಳ್ತಾ ಇದೀವಿ. ಅಂದ್ರ ಒಳಗಿನ ಹಾಟನ್ನು ತೆಗೆದುಕೊಂಡು ಅಂಗೈ ಇಟ್ಕೊಳಕ್ ಆಗುದಿಲ್ಲ ನಮಗೆ, ಹೌದಿಲ್ಲ? ಅದಕ್ಕಾಗಿ ಅದರ ಗುರುವಾಗಿ ಪರಮಾತ್ಮ ಗುರುವಿನ ರೂಪದಲ್ಲಿ ಒಂದು ಚುಳುಕಾಗಿರ್ತಕ್ಕಂಥ ಲಿಂಗವನ್ನು ಕೊಡ್ತಾ ಇದ್ದಾನೆ. ಚುಳುಕಾಗಿರ್ತಕ್ಕಂಥ ಲಿಂಗ ಅಂದ್ರೆ ಸಣ್ಣ ಲಿಂಗ. ಅದನ್ನು ಎಡಗೈಲಿಟ್ಟುಕೊಂಡು ಅದಕ್ಕ ಅಷ್ಟಾವರಣಗಳನ್ನ ಅಂದ್ರ ಒಂದು ಷೋಡಶೋಪಚಾರ ಮಂತ್ರಗಳಿಂದ ವಿಭೂತಿ, ಗಂಧ, ಕುಂಕುಮ, ಅಕ್ಷತೆ, ಪತ್ರಿ, ಇವೆಲ್ಲ ಊದಿನ ಕಡ್ಡಿ ಇವೆಲ್ಲ ಪೂಜೆಯನ್ನು ಮಾಡ್ಕೋತೀವಿ. ಆ ಪೂಜೆಯನ್ನು ಮಾಡಿಕೊಂಡು ಸಪ್ತಕೋಟಿಗಿಂತ ಮಹಾಮಂತ್ರವಾಗಿರ್ತಕ್ಕಂಥದ್ದು, ಸಪ್ತಕೋಟಿಗಿಂತ ಮಹಾಮಂತ್ರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಪಂಚಾಕ್ಷರಿ ಮಹಾಮಂತ್ರ. ಆ ಪಂಚಾಕ್ಷರಿ ಮಹಾಮಂತ್ರ ಅಂತರಾಳದಲ್ಲಿ ಜಪವನ್ನು ಮಾಡ್ತಾ ಇರ್ತೀವಿ. ಅವಾಗ ಅಂತರಾಳದಲ್ಲಿ ಜಪ ಮಾಡಿದಾಗ ನಮ್ಮ ಆರೋಗ್ಯ ನಮಗೆ ಸಿದ್ಧಿ ಪ್ರಾಪ್ತಿ ಆಗುತ್ತದೆ ಅಂತ ಜಗದ್ಗುರು ರೇವಣ ಸಿದ್ದೇಶ್ವರರು ಅಗಸ್ತ್ಯ ಮಹರ್ಷಿಗಳಿಗೆ, ಆ ದಂಪತಿಗಳಿಗೆ ಅವರ ಆಶೀರ್ವಾದವನ್ನು ಮಾಡ್ತಾ ಇದ್ರು. ನೋಡ್ರಿ, ಇದೆಲ್ಲ ಕೂಡ ರೇವಣ ಸಿದ್ಧರ ಒಂದು ಮಾರ್ಗದಲ್ಲಿನೇ ಬರ್ತಾ ಇದೆ. ಅವರು ಲೋಕ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಧರ್ಮ ಉಪದೇಶಗಳನ್ನು ಮಾಡ್ತಾ ಇದ್ದಾರೆ. ಯಾರು? ಜಗದ್ಗುರು ರೇವಣ ಸಿದ್ಧರು. ತ್ರೇತಾಯುಗದಲ್ಲಿ ರೇಣುಕಾಚಾರ್ಯರಾಗ್ತಾರೆ, ಕಲಿಯುಗದಲ್ಲಿ ರೇವಣ ಸಿದ್ಧರಾಗ್ತಾ ಇದ್ದಾರೆ. ಅದು ಹೇಳಿದಲ್ಲ ಪೂಜ್ಯರು. ಅದು ತ್ರೇತಾಯುಗದಲ್ಲಿ 6 ವರ್ಷವನ್ನು ಜೀವನ ಮಾಡ್ತಾ ಇದ್ದಾರೆ. ಕ್ರಿಸ್ತ ಪೂರ್ವ ಕ್ರಿಸ್ತ ಶಕದಲ್ಲಿ 6 ವರ್ಷವನ್ನು ಜನ್ಮ ಮಾಡ್ತಾ ಇದ್ದಾರೆ ಅವರು. ಆಂಧ್ರ ಪ್ರದೇಶದಲ್ಲಿ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಿಂದ ರೇವಣ ಸಿದ್ಧರು ಉದ್ಭವ ಆಗ್ತಾ ಇದ್ದಾರೆ. ಸೋಮೇಶ್ವರ ಲಿಂಗದಿಂದ ಉದ್ಭವ ಆಗ್ತಾ ಇದ್ದಾರೆ. ಸಂಚಾರವನ್ನು ಮಾಡ್ತಾ ಇದ್ದಾರೆ. 1000 ಮಠಗಳನ್ನು ಸಂಚಾರ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. 1000 ಮಠಗಳು ಇನ್ನೂ ಕೂಡ ಇದಾವೆ. ನಮ್ಮ ಭಾಗದಲ್ಲಿ ಹೆಗ್ಗಂದೊಡ್ಡಿ ಸೋಮೇಶ್ವರರು, ಇಲ್ಲಿಯೂ ಕೂಡ ರೇವಣ ಸಿದ್ಧರು ಬಂದು ಹೋಗಿದ್ದಾರೆ. ನೋಡ್ರಿ, ತಿಳ್ಕೋಬೇಕು ನೀವು. ಯಾವಾಗ ಬರ್ತಾರ ಅಂತಂದ್ರೆ 1138ನೇ ಶತಮಾನದಲ್ಲಿ 38ನೇ ಇಸ್ವಿಯಲ್ಲಿ 1138ನೇ ಇಸ್ವಿಯಲ್ಲಿ ಇಲ್ಲೇ ನಮ್ಮ ಹೆಗ್ಗನದೊಡ್ಡಿಯ ಸೋಮೇಶ್ವರ ಲಿಂಗದಿಂದ ಉದ್ಭವ ಆಗ್ತಾ ಇದ್ದಾರೆ. ಇಲ್ಲೂ ಕೂಡ ಇಲ್ಲಿ ಬಂದು ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಕಚೇರಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಕೂಡ ಸೋಮೇಶ್ವರರು ಇದ್ದಾರೆ. ಇಲ್ಲೇ ಬಗಲಲ್ಲಿ ಕೆಂಬಾವಿಯಲ್ಲಿ ಕೂಡ ರೇವಣ ಸಿದ್ಧರು ಬರ್ತಾ ಇದ್ದಾರೆ. ಅದು ಯಾವಾಗ ಅಂತಂದ್ರೆ 1158ನೇ ಇಸ್ವಿಯಲ್ಲಿ. ನೋಡ್ರಿ, ಏವೂರ್ಕ ನಗನೂರು ಬಲ್ಲಿ ಏವೂರ್ಕರು ಕೂಡ ಬರ್ತಾ ಇದ್ದಾರೆ. ಅದು 1132ನೇ ಇಸ್ವಿಯಲ್ಲಿ. ಇವೆಲ್ಲ ಕೂಡ ಶಾಸ್ತ್ರದಲ್ಲಿ ಲಿಪಿಯಾಗಿದ್ದಾವೆ. ಇನ್ನೂ ಕೂಡ ನೋಡಲಿಕ್ಕೆ ಗ್ರಂಥಗಳಲ್ಲಿ ಸಿಗ್ತಾ ಇದಾವೆ. ರಟ್ಗಲಿ ಹೋಗ್ತಾ ಇದ್ದಾರೆ, ತೋರ್ಸಿಗೆ ಹೋಗ್ತಾ ಇದ್ದಾರೆ. ಆ ನಂತರ ಕೊಲ್ಲಾಪುರಕ್ಕೆ ಅನೇಕ ಪವಾಡಗಳನ್ನ ಈ ರೇವಣ ಸಿದ್ಧರು, ಜಗದ್ಗುರು ರೇವಣ ಸಿದ್ಧರು ಧರ್ಮ ಉಪದೇಶವನ್ನು ಕೊಡುವಂತಾನೆ ಭಕ್ತರ ಒಂದು ಕಲ್ಯಾಣಕ್ಕಾಗಿ, ಭಕ್ತರ ಉದ್ಧಾರಕ್ಕಾಗಿ ಅವರು ಆ ಸಂಚಾರವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ರಟ್ಗಲ್ಲು ಇದು ಸೊನ್ನಲಿಗೆಯಲ್ಲಿ ಮುದ್ದೇಗೌಡ ಮತ್ತು ಸಂಗಮನಿಗೆ 60 ವರ್ಷಗಳಿಂದ ಕೂಡ ನಾವು ಮಕ್ಕಳಿದ್ದಿಲ್ಲ. ನೋಡ್ರಿ, 60 ವಯಸ್ಸಾಗಿ ತೋರ್ತಾರೆ. ಮುದ್ದೇಗೌಡ ಮತ್ತು ಸಂಗಮನಿಗೆ 60 ವರ್ಷ ವಯಸ್ಸಾದರೂ ಕೂಡ ನಾವು ಮಕ್ಕಳಿದ್ದಿಲ್ಲ. ಇಲ್ಲದಾಗ ಅವರು ಆ ಮಾರ್ಗದಲ್ಲಿ ರೇವಣ ಸಿದ್ಧರು ಆ ಸೊಲ್ಲಾಪುರ ಮಾರ್ಗದಲ್ಲಿ ಹೋಗ್ತಾ ಇದ್ರು. ಮಾರ್ಗದಲ್ಲಿ ಹೋದಾಗ ಪಲ್ಲಕ್ಕಿಯಲ್ಲಿ ಭಕ್ತಾದಿಗಳು ಎಲ್ಲರೂ ಕೂಡ ಪಲ್ಲಕ್ಕಿಯಲ್ಲಿ ವಾದ್ಯ ವೈಭವ ಕುಂಭ ಕಳಸಗಳೊಂದಿಗೆ ಹೋಗ್ತಾ ಇರುವಾಗ ಅವಾಗ ರೇವಣ ಸಿದ್ಧರು ಹೇಳ್ತಾ ಇದ್ದಾರೆ, ನನಗೆ ಪಲ್ಲಕ್ಕಿಯಲ್ಲಿ ಬೇಡ, ನಾನು ಪಾದಯಾತ್ರೆಯಿಂದ ಆ ಗ್ರಾಮವನ್ನ, ಆ ಸೊನ್ನಲಿ ಗ್ರಾಮವನ್ನ ಪ್ರವೇಶವನ್ನ ಮಾಡ್ತಾ ಇದ್ದೀನಿ ಅಂತ ಅವರ ಎಲ್ಲಾ ವಾದ್ಯ ವೈಭವಗಳೊಂದಿಗೆ ಭಕ್ತರ ಜೊತೆಯಲ್ಲಿ ಅವರು ಸೊನ್ನಲಿಗೆ ಹೋಗ್ತಾ ಇದ್ದಾರೆ. ಅವಾಗ ಸೊನ್ನಲಿಗೆ ಮುದ್ದೇಗೌಡರವರು
ಮತ್ತು ಸಂಗಮ್ಮವರು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಅವರಿಗೆ ನಿನಗ ಮುತ್ತಿನಂತ ಒಬ್ಬ ವಿಭೂತಿ ಪುರುಷ, ಒಬ್ಬ ಒಳ್ಳೆ ಶರಣನಾಗಿ ನಿನ್ನ ಗರ್ಭದಲ್ಲಿ ಜನ ಆತ್ಮ ತಾಯಿ ಅಂತ ಅವರು ತಮ್ಮ ವಿಭೂತಿಯನ್ನ ಆ ತಾಯಿಯ ಉದಯ ಕೊಟ್ಟಾಗ ಮುಂದೆ ಕೆಲವಾರು ದಿನಗಳ ಬಳಿಕ ಆ ಸಂಗಮ ಒಬ್ಬ ಸಿದ್ದರಾಮೇಶ್ವರ, ಸೊನ್ನನಿಗೆ ಸಿದ್ದರಾಮೇಶ್ವರ ಅಂತ ಒಬ್ಬ ಶರಣ ಅವರ ಗರ್ಭದಲ್ಲಿ ಸಂಜಾತನಾಗಿ ಜನನಾಮನ ಆಗ್ತಾ ಇದೆ. ಇಂತಿಂತ ಒಂದು ಪವಾಡಗಳನ್ನ ನಮ್ಮ ರೇವಣಸಿದ್ದೇಶ್ವರರು ಶಂಕರಾಚಾರ್ಯರಿಗೆ ಶಂಕರಾಚಾರ್ಯ ಚಂದ್ರ ಮೌಳೇಶ್ವರ ಎಂಬ ಒಂದು ಲಿಂಗವನ್ನ ಆ ಬ್ರಾಹ್ಮಣ ಆಚಾರ್ಯರಿಗೆ ಕೂಡ ಆ ರೇವಣಸಿದ್ದೇಶ್ವರರು ಕೊಡ್ತಾ ಇದ್ದಾರೆ. ಆ ನಂತರ ಶ್ರೀಲಂಕಕ್ಕೆ ಹೋದಾಗ ಆ ನಂತರ ರಾವಣ ಒಂದು 6 ಕೋಟಿ ಲಿಂಗವನ್ನ ಸ್ಥಾಪನೆ ಮಾಡಬೇಕು ಅಂತ ಒಂದು ಸಂಕಲ್ಪ ಇತ್ತು. 3 ಕೋಟಿ ಲಿಂಗವನ್ನ ಸ್ಥಾಪನೆ ಮಾಡ್ತಾ ಇದ್ದಾನೆ. ಆ ನಂತರ ಅವನ ಮರಣವನ್ನು ಹೊಂದಿದಾಗ ಅವರ ತಮ್ಮನಾಗಿರ್ತಕ್ಕಂಥ ವಿಭೂಷಣ ಮುಖಾಂತರವಾಗಿ ಮತ್ತು 3 ಕೋಟಿ ಲಿಂಗವನ್ನ ಏಕಕಾಲದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಯಾರಾದ್ರೂ ಜಗದ್ಗುರು ಇದ್ರೆ ಅದು ಜಗದ್ಗುರು ರೇವಣಸಿದ್ದೇಶ್ವರರು ಅಂತ ಮಾಡಿಕೊಂಡು ಬಂದಿದ್ದಾರೆ. ಎಷ್ಟೋ ಜನ ಜಗದ್ಗುರುಗಳು ಅಂತಂದ್ರೆ ನಂಬುದಿಲ್ರಿ. ಬಹಳ ಮಂದಿ ಇದ್ದಾರೆ ಅಜ್ಞಾನಿಗಳು ಸಮಾಜದಲ್ಲಿ. ಜಗದ್ಗುರು ಬಂದರಂತ, ಆಕಾಶ ಮಾರ್ಗದಲ್ಲಿ ಬರ್ತಾರಂತ, ಮಾಯಾ ಆಗ್ತಾರಂತ, ಲಿಂಗ ಕಟ್ಟಿದ್ರಂತ. ಹ್ಯಾಂಗ ಲಿಂಗ ಕಟ್ಟಿದ್ರು, ಆಕಾಶ ಮಾರ್ಗದಲ್ಲಿ ಹ್ಯಾಂಗ ಬಂದ್ರು, ಕಲ್ಲಿನಾಗ ಹೆಂಗ್ ಉದ್ಭವನಾದ್ರು. ನಿಜವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಮಠದಲ್ಲಿಯೂ ಕೂಡ ಒಂದು ಪವಾಡವನ್ನು ಮಾಡಿದ್ದಾರೆ. ಯಾರು ಅಂತಂದ್ರೆ ಗುರುಲಿಂಗ ಶಿವಾಚಾರ್ಯರು ನಿಜವಾಗಿಯೂ ಕೂಡ ಪವಾಡ ಮಾಡಿದ್ದಾರೆ. ನಮಗೆ 500 ಗ್ರಾಮದಲ್ಲಿ ಜಾಗೀರ್ದಾರ್ ಸಿಗಬೇಕಾದ್ರೆ ನೂರಾರು ಕೋಟಿ ಬೆಲೆ ಮಾಡತಕ್ಕಂಥ 100 ಕೂಲಿ ಜಮೀನು ಸಿಗಬೇಕಾದ್ರೆ ನಮ್ಮ ಗುರುಲಿಂಗೇಶ್ವರರು ಮಾಡತಕ್ಕಂಥ ಪವಾಡಗಳಿವೆ. ಅವರು ಏನು ಪವಾಡಗಳನ್ನು ಮಾಡಿದ್ರು ಅಂತಂದ್ರೆ ಸುರಪುರ ದೊರೆಯಾಗಿರ್ತಕ್ಕಂಥ ಪಿಡ್ಡಪ್ಪ ನಾಯಕನಿಗೆ ಮಹಾರೋಗ ಬಂದಿರ್ತದ. ಸುರಪುರದ ದೊರೆ ಪಿಡ್ಡಪ್ಪ ನಾಯಕನಿಗೆ ಕುಷ್ಠ ರೋಗ ಬಂದಿತ್ತಂತ. ಎಲ್ಲಾ ನಾಟಿ ಔಷಧಿಗಾರರನ್ನು ಕರೆಸ್ತಾ ಇದ್ದಾನೆ ಅರಮನೆಗೆ, ಸುರಪುರ ದರ್ಬಾರ್. ಯಾರು ಕೂಡ ಈ ರೋಗವನ್ನು ನಿವಾರಣೆ ಮಾಡಕ್ಕೆ ಆಗುವುದಿಲ್ಲ ಅಂತ ಘೋಷಣೆ ಮಾಡಿಬಿಟ್ರು. ನಂತರ ಪ್ರಜೆಗಳಿಗೆ, ಸೇವಕರಿಗೆ ಕುದುರೆ ಮೇಲೆ ಎಲ್ಲಾ ಕಡೆ ಕೂಡ ಕರಪತ್ರಗಳನ್ನು ಹಂಚಿದ. ನನ್ನ ರೋಗವನ್ನು ಯಾರು ನಿವಾರಣೆ ಮಾಡ್ತಾರೆ ಅರ್ಧ ರಾಜ್ಯವನ್ನೇ ಕೊಡ್ತಿದ್ದೀನಿ ಅಂತ ಘೋಷಣೆ ಮಾಡಿದ. ಯಾರು? ಪಿಡ್ಡಪ್ಪ ನಾಯಕ, ಸುರಪುರದ ದೊರೆ ಪಿಡ್ಡಪ್ಪ ನಾಯಕ. ಅವಾಗ ಮಾರ್ಗವಾಗಿ ಈ ಕಡೆ ಕಿರ್ದಳಿ ಗ್ರಾಮಕ್ಕೂ ಬಂದ್ರು, ಪರ್ಸನಳಿ ಗ್ರಾಮಕ್ಕೂ ಬಂದ್ರು, ಕೆಂಬಾಯಿ ಕಡೆನೂ ಹೋದ್ರು ಕುದುರೆ ಮೇಲೆ ಸೇವಕರು. ಆನಂತರ ಗೌಡಿಗೇರಿ ಮಾರ್ಗವಾಗಿ ನಗೂರು ಗ್ರಾಮಕ್ಕೂ ಕುದುರೆ ಮೇಲೆ ಬಂದ್ರು ಇಬ್ಬರು ಸೇವಕರು. ಅವಾಗ ಗುರುಲಿಂಗ ದೇವರು ಆ ಪ್ಯಾಂಟುಣಿಗಳಿದಾವೆ, ಪ್ಯಾಂಟುಣಿಗೆ ಮೇಲೆ ಅವರು ಕುಂತ್ಕೊಂಡಿದ್ರು. ಒಬ್ಬ ಕಂಡಪ್ಪ ಮತ್ತು ಬಂಡಿಂಗಪ್ಪ ಅಂತ ನಿಮ್ಮ ಹಾಲು ಮತದ ಇಬ್ಬರು ಸೇವಕರು ಯಾವಾಗಲೂ ಕೂಡ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ರು ಅಂತ ಈ ಕಾಲದಲ್ಲಿ. ನೋಡ್ರಿ, ಕಂಡಪ್ಪ ಮತ್ತು ಬಂಡಿಂಗಪ್ಪ ಅಂತ ಹಾಲು ಮತದವರಿಗೆ ಲಿಂಗ ದೀಕ್ಷವನ್ನು ಕೊಟ್ಟಿದ್ದೆ ಶರಣರು ಯಾರಾದ್ರೂ ಗುರುಗಳಾಗಿದ್ರೆ ಅದು ಗುರುಲಿಂಗ ಶಿವಾಚಾರ್ಯರು ಅಂತ ನಾವು ಹೇಳಬೇಕಾಗ್ತದೆ. ಈಗಾದ್ರೂ ಕೂಡ ಅವರ ಎದೆ ಮೇಲೆ ಲಿಂಗದ ಕಾಯಿಗಳು ಅವ್ರು ಯಾರು ಕೂಡ ದರ್ಶನಕ್ಕೂ ಚಿಂತೆಕಿಲ್ಲ. ಒಂದು 100 ಲಿಂಗದ ಕಾಯಿಗಳು ಹಾಕತ್ತ ನೋಡಿರ್ಬೇಕು. ಈಗಾದ್ರೂ ಕೂಡ 300-400 ವರ್ಷಗಳಿಂದ ಕೂಡ ಲಿಂಗದ ಕಾಯಿ ಹಾಕಿದ್ದಾರೆ ಗುರುಗಳು. ಆ ಲಿಂಗದ ಕಾಯಿಯನ್ನ ಯಾರಾದ್ರೂ ನೀವು ಹಾಲು ಮತದವರು ಬೇಡ್ಕೊಂಡಿದ್ದೆ ಆದ್ರೆ ಮೊದಲು ಲಿಂಗದ ಕಾಯಿನೇ ಹಾಕ್ತಾರೆ ಗುರುಗಳಿಗೆ ಅಂತ. ಕಂಡಪ್ಪ ಬಂಡಿಂಗಪ್ಪ ಸೇವೆಯನ್ನು ಮಾಡ್ತಾ ಇದ್ರು. ಬಾವಿ ಕಟ್ಟಿ ಮೇಲೆ ಬಟ್ಟೆಯನ್ನು ಒಗಿತಾ ಇದ್ರು ಗುರುಗಳು. ಅವಾಗ ಪಿಡ್ಡಪ್ಪ ನಾಯಕ ಸೇವಕರು, ಪ್ರಜೆಗಳು, ಸೈನಿಕರು ಕುದುರೆಯಲ್ಲಿ ಬರ್ತಾ ಇದ್ರು ನಗೂರು ಗ್ರಾಮ. ಯಾವುದೋ ಕರಪತ್ರ ಹಿಡ್ಕೊಂಡು ಯಾರು ರಾಜರ ಒಂದು ಕುಷ್ಠ ರೋಗವನ್ನು ನಿವಾರಣೆ ಮಾಡ್ತಾ ಇದ್ರು, ನಾನು ಅರ್ಧ ರಾಜ್ಯವನ್ನು ಕೊಡ್ತಾ ಇದ್ದೀನಿ ಅಂತ ಆ ಪತ್ರದಲ್ಲಿ ಬರೆದಿತ್ತು. ಆ ಗುರುಗಳು ಆ ಪತ್ರವನ್ನು ನೋಡಿ ಬಹಳ ಸಂತೋಷ ಪಟ್ಟರು. ಇಲ್ಲಪ್ಪ,
ಈ ರೋಗವನ್ನು ನಿವಾರಣೆ ಮಾಡ್ತಾ ಇದ್ದೀನಿ, ಆದ್ರೆ ನಿಮ್ಮ ಕೈಯಾಗದ ಔಷಧಿಯನ್ನು ಕೊಡುವುದಿಲ್ಲ. ಆ ರಾಜರೇ ಇಲ್ಲಿ ಶ್ರೀಮಠಕ್ಕೆ ಬಂದು ಆ ನಿವಾರಣೆಯನ್ನು ಮಾಡ್ಕೋಬೇಕು ಅಂತ ಗುರುಗಳು ಆ ಸೇವಕರಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ಅವಾಗ ಕುದುರೆ ಮೇಲೆ ಸೇವಕರು ಹೋಗಿ ರಾಜರಿಗೆ ಮುಟ್ಟಿಸ್ತಾ ಇದ್ದಾರೆ. ಇಲ್ಲ, ನಗಮೂರಿನ ಒಬ್ಬ ಗುರುಗಳಿದ್ರು ಬೆಟ್ಟದಲ್ಲಿ, ಅವರು ಹೇಳಿದ್ರು ನಿಮ್ಮ ರೋಗವನ್ನು ನಿವಾರಣೆ ಮಾಡ್ತಾ ಇದ್ದಾರೆ, ನೀವು ರಥ ತಗೊಂಡು ಆ ಶ್ರೀಮಠಕ್ಕೆ ಬರಬೇಕು ಅಂತ ಅಪ್ಪಣೆಯನ್ನು ಕೊಡಿಸಿದ್ದಾರೆ ಎಂದಾಗ ರಾಜ ಸಂತೋಷದಿಂದ ತನ್ನ ಒಂದು ರೇಷ್ಮೆ ಮಳೆಯಿಂದ ಕಿರೀಟವನ್ನು ಧಾರಣೆಯಾಗಿ ರಥದ ಮೇಲೆ ನಗನೂರು ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಅವಾಗ ಗುರುಗಳು ಯಥಾ ರೀತಿಯಲ್ಲಿ ಮತ್ತ ಕಟ್ಟಿ ಮೇಲೆ ಕುಳಿತುಕೊಂಡಿದ್ರು. ಮತ್ತ ಅವ ಕಂಡಪ್ಪ ಬಟ್ಟೆ ಉಳಿತಾ ಇದ್ರು ಮಾವಿ ಕಟ್ಟಿಯಲ್ಲಿ. ಅವಾಗ ರಾಜರು ಬಂದಾರ ಅಂತ ಗುರುಗಳಿಗೆ ತಿಳಿಸಿದಾಗ ರಾಜನಿಗೆ ಅಲ್ಲೇ ನಿಂದ್ರು ಅಂತ ಹೇಳಿದ್ರು, ಅಪ್ಪಣೆ ಕೊಡಿಸಿದ್ರು. ಯಾರು? ಗುರುಲಿಂಗ ದೇವರು ಅಪ್ಪಣೆ ಕೊಡಿಸಿದಾಗ ಗುರುಗಳು ನಿನ್ನ ಮೈ ಮೇಲೆ ಇರತಕ್ಕಂಥ ಒಡೆಯ ವಸ್ತ್ರಗಳನ್ನೆಲ್ಲ ರಥದಲ್ಲಿಡು, ಬರ ಮೇಲೆ ನೀನು ಕುಳಿಸ್ಕೋ ಆ ಬಾವಿ ಕಟ್ಟಿ ಮೇಲೆ. ನನ್ನ ಪಾದದಿಂದ ಅವರಿಗೆ ನೀರನ್ನು ಹಾಕದು, ನೀರನ್ನು ಹಾಕಿ ಇನ್ನೂ ಕೂಡ ಬಾವಿ ಐತ್ರಿ ಮಠದ ಮುಂಭಾಗದಲ್ಲಿ ಆ ನೀರನ್ನು ಹಾಕಿ ಅಲ್ಲಿ ಬಾವಿಯಿಂದ ಅವರಿಗೆ ನಮಸ್ಕಾರವನ್ನು ಹಾಕುವಂತಾನೆ ಅವರು ಸುರೇಶ್ವರ ಗದಿಗೆಗೆ ರಾಜನ ನಮಸ್ಕಾರ ಹಾಕ್ಸುವ ಮುಖಾಂತರವಾಗಿ ಬಂದು ಆ ರಾಜನಿಗೆ ಕುಂದಿರಿಸಿಕೊಂಡು, ನೋಡ್ರಿ ಅವರಲ್ಲಿ ಏನು ಬರೆದಿತ್ತು ಅಂತಂದ್ರೆ ಗುರುಗಳು ಹೇಳ್ತಾ ಇದ್ರೆ, ನಿನಗೆ ಈ ರೋಗವನ್ನು ನಿವಾರಣೆಯನ್ನು ಮಾಡಬೇಕಾದ್ರೆ ಒಂದು ನಮ್ಮ ಮಠದಲ್ಲಿ ಸಿಗ್ತಕ್ಕಂಥ ಗುಡ್ಡದಲ್ಲಿ ಸಿಗ್ತಕ್ಕಂಥ ಒಂದು ಗಿಡಮೂಲಿಕೆ ಜೊತೆಯಲ್ಲಿ 25 ವರ್ಷದ ಒಂದು ಕೆರೆಯಿಂದ ನಿನ್ನ ರೋಗವನ್ನು ನಿವಾರಣೆ ಮಾಡ್ತೀನಿ ಅಂತ ಗುರುಗಳ ಅಪ್ಪಣೆಯನ್ನು ಕೊಡಿಸಿದಾಗ, ಯಾಕಾಗ್ಲಿಕ್ಕೆ ಗುರುಗಳ ನೀನು 11 ದಿನ ನಮ್ಮ ಶ್ರೀಮಠದಲ್ಲಿ ಇದ್ದು ಈ ನಿವಾರಣೆಯನ್ನು ಮಾಡಿಕೊಂಡು ಹೋಗಬೇಕು ಅಂತ ಅಪ್ಪಣೆಯನ್ನು ಕೊಡ್ತಾ ಇದ್ದಾರೆ ಗುರುಲಿಂಗ ದೇವರು. ಯಾಕಾಗ್ತಕ್ಕಂಥ ರಾಜ ಒಪ್ಪಿಕೊಂಡು 11 ದಿನಗಳ ಪರ್ಯಂತರವಾಗಿ ನಿಂಗಮ್ಮಯ್ಯ ಗುಡಿಯ ಒಂದು ಕೇಲಿನಲ್ಲಿ ಒಂದು ಹೆಪ್ಪಾಗಿರ್ತಕ್ಕಂಥ 25 ವರ್ಷದ ಕೆನಿಯನ್ನ ನೋಡಿ, 25 ವರ್ಷದ ಕೆನಿಯನ್ನ ನಮ್ಮ ಶ್ರೀಮಠದಲ್ಲಿ ಸಿಕ್ಕಿತು ಅಂತ ಕೂಡ ಹೇಳ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ 25 ವರ್ಷದ ಕೆನಿ ಯಾರಾದ್ರೂ ನೋಡಿರಿ ತಾಯಿ? 25 ದಿವಸ 25 ಒಂದು ತಾಸು ಕೂಡ ಕೆನಿ ನಿಂದ್ರದಿಲ್ಲ, ಒಳಗೋಗ್ತಾವೆ ಈಗ ಕಾಲ. ಮೊಸರು ಹುಳಿಯಾಗಿ ಹೋಗ್ತದೆ, ಕೆಟ್ಟು ಹೋಗ್ತದೆ, ಆದರೂ ಕೂಡ 25 ವರ್ಷದ ಕೆನಿ ಇತ್ತು ಅಂತ ನಮ್ಮ ಶ್ರೀಮಠದಲ್ಲಿ. ಇನ್ನೂ ಕೂಡ ತಪ್ಪಲ ಇಲ್ಲಿ ಆ ತಪ್ಪಲವನ್ನು ಹಚ್ಚಿ ಕುಟ್ಟಿ ಆ ಮೊಸರನ್ನು ಹಾಕಿ ತೆಗೆದು ನವಿಲು ಗೆರೆಯಿಂದ ಅವರ ಬೆನ್ನಿಗೆ ಹಚ್ತಿದ್ರು ಅಂತ ನಮ್ಮ ಕಂಡಪ್ಪ ಮತ್ತು ಗಂಡಿಂಗ. ಯಾರು? ರಾಜನ ಬೆನ್ನಿಗೆ ಕುಷ್ಠರೋಗ ಯಾವ ರೀತಿ ಹಚ್ತಾ ಇದ್ರು. ಜೊತೆಯಲ್ಲಿ ರಾಜ ಪಿಡ್ಡಪ್ಪ ನಾಯಕ ದಿನನಿತ್ಯ ಬೆಳಗಿನ ಜಾವದಲ್ಲಿ ಸೇವೆ ಮಾಡ್ತಾ ಇದ್ದ. ಹಂಗೆ ಊಟ ಮಾಡಿ ಶ್ರೀಮಠದಲ್ಲಿ ಕೂಡುತ್ತಿದ್ರು. ನಾ ರಾಜ ಏನ್ ಮಾಡಿಸ್ತಾ ಇದ್ರು ಗುರುಗಳು ಅಂತಂದ್ರೆ, ದಿನ ಸುರೇಶ್ವರ ಕರ್ತೃ ಗದ್ದಿಗೆ ಮುಂದ ಕಸವನ್ನು ಹುಡುಕ್ತಾ ಇದ್ದ. ಯಾರು? ರಾಜ, ಸುರಪುರದ ದೊರೆ. ರಾಜ ಯಾವ ರೀತಿ ಸೇವೆಯನ್ನು ಮಾಡ್ತಾ ಇದ್ನೋ, ದಿನನಿತ್ಯವಾಗಿ 11 ದಿನಗಳ ಪರ್ಯಂತರವಾಗಿ ಆ ಕುಷ್ಠ ರೋಗ ಮಾಯವಾಗಿ ಹೋಯಿತು ಅಂತ ಕಥೆಯಲ್ಲಿ ಗೊತ್ತಾ ಇದೆ. ಯಾವುದಿದು? ಗುರುಲಿಂಗೇಶ್ವರ ಚರಿತ್ರೆ ಇದೆ, ನಮ್ಮ ಗುರುಗಳ ಚರಿತ್ರೆ ಇದೆ. ನೋಡಿ ಎಂತಿಂತ ಶಕ್ತಿಗಳಿದಾವ, ಎಂತಿಂತ ಗುರುಗಳಿಂದಿರ್ತಕ್ಕಂಥ ಶಕ್ತಿಗಳು. ಅವರು ಕೂಡ 50-60 ವರ್ಷ ಬದುಕಿರ್ಬೇಕು. 250 ವರ್ಷ ಬದುಕಿದ್ರು. 250 ವರ್ಷ ಗುರುಲಿಂಗ ಶಿವಾಚಾರ್ಯರು 100 ವರ್ಷ ಯಾರ ಜನರಿಗೂ ಕೂಡ ಕಣ್ಣಿಗೆ ಕಾಣಲಾದ 100 ವರ್ಷ ತಪಸ್ಸನ್ನು ಮಾಡಿದ್ರು. 100 ವರ್ಷ ಭಕ್ತರಿಗಾಗಿ ದರ್ಶನವನ್ನು ಕೊಟ್ಟರು. ನೋಡ್ರಿ ಎಂತಿಂತ ಶಕ್ತಿಗಳಿದಾವ ಗುರುವಿನಲ್ಲಿ. ಇನ್ನೂ ಕೂಡ ಅವರ ಹೆಸರು ಅಜರಾಮಯವಾಗಿ ಇದ್ದಾರೆ ಸಮಾಜದಲ್ಲಿ. ಅದಕ್ಕಾಗಿ ಅವರ ಯಾವಾಗ ಹೇಳ್ತಾನಲ್ಲ ಪಿಡ್ಡಪ್ಪ ನಾಯಕ, ನಾನು ಅರ್ಧ ರಾಜ್ಯವನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದ. ಅರ್ಧ ರಾಜ್ಯವನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡಿದಾಗ ಅವಾಗ ಗುರುಗಳಿಗೆ ಸಾಷ್ಟಾಂಗ ಹಾಕಿ ನಮಸ್ಕಾರವನ್ನ ಮಾಡಿ ರಾಜ ಗುರು ಅಂತ ಅವರಿಗೆ ಪದವಿಯನ್ನು ಕೊಟ್ಟರವಿನ ಕಾಲದಲ್ಲಿ ಅಂತ ನಾವು ಹೇಳ್ಬೇಕಾಗ್ತದೆ. ರಾಜ್ಯ ಗುರು
ಏವೂರಿನಲ್ಲಿ ಒಂದು ಮಠ 10 ಕೂರಿಗೆ ಆಸ್ತಿ, ಬೊಗಡ್ಯಾಳದಲ್ಲಿ 8 ಕೂರಿಗೆ ಆಸ್ತಿ, ಆದ್ರೂ ಮಠ ಇಲ್ಲ. ನಗನೂರಿನಲ್ಲಿ 46 ಕೂರಿಗೆ ಆಸ್ತಿಯನ್ನ ಜಾಗೀರ್ದಾರ ಹಾಕಿ ಒಟ್ಟು ಆಗಿನ ಕಾಲದ ಪಿಡ್ಡಪ್ಪ ನಾಯಕ ಅಂತ ಕೂಡ ಇತಿಹಾಸದಲ್ಲಿ ಇನ್ನೂ ಕೂಡ ಐತೆ ಶಾಸನ. ಇಂತಿಂತ ಒಂದು ಪುಲ್ಲಿಂಗೇಶ್ವರರು ಈ ಭಾಗದಲ್ಲಿ ಪವಾಡಗಳನ್ನ ಮಾಡಿದ್ರು. ಗುರು ರೇವಣ ಸಿದ್ಧರು ಅದೇ ರೀತಿಯಾಗಿ ಸಂಚಾರವನ್ನ ಮಾಡಿಕೊಂತ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಾಗಿ ಅನೇಕ ಭಕ್ತಾದಿಗಳಿಗೆ ಸಂಸ್ಕಾರ ವಿಧಿ ವಿಧಾನಗಳನ್ನ ಮಾಡಿಕೊಂಡು ಬರ್ತಾರೆ ರೇವಣ ಸಿದ್ಧರು. ಅದೇ ರೀತಿಯಾಗಿ ನಮ್ಮ ಗುರುಗಳು ಕೂಡ ಕೆರಟಿಗೆ ಅಜ್ಜರು ಕೂಡ ಬಹಳ ಸುಂದರವಾಗಿ ಸರಳ ರೀತಿಯಲ್ಲಿ ನಿಮಗೆ ಕನ್ನಡದಲ್ಲಿ ತಿಳಿಯುವ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಉಪದೇಶ ಅಮೃತವನ್ನ ನಿಮಗೆ ಎಲ್ಲರೂ ಕೂಡ ಉಣಬಡಿಸ್ತಾ ಇದ್ದಾರೆ. ಆ ಉಪದೇಶವನ್ನ ನೀವು ದಿನನಿತ್ಯವನ್ನ ಕೇಳಿಕೊಂಡು ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಬೇಕು. ನಮಗೆ ಸಂಸಾರ ಜಂಜಾಟ ಇರ್ತಾವ್ರಿ, ದಿನನಿತ್ಯ ಸಂಸಾರ ಇರ್ತಾವ ನಮಗೆ. ಆದ್ರೂ ಕೂಡ ಬಿಡುವು ಮಾಡಿಕೊಂಡು ಈಗಾಗಲೇ 5-6 ವರ್ಷಗಳಾದವು ನಮ್ಮ ರೇವಣ ಸಿದ್ದೇಶ್ವರ ಗುಡಿ ಓಪನಿಂಗ್ ಆಗಿ 6 ವರ್ಷಗಳ ಕಾಲ ನೀವೆಲ್ಲ ಪ್ರತಿ ವರ್ಷನೂ ಕೂಡ ಇಂಥ ಪುರಾಣ ಪ್ರವಚನಗಳನ್ನ ಹಂಚಿಕೊಂಡು ಬರ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ಸಂಸಾರ ಜಂಜಾಟವನ್ನು ಬಿಟ್ಟುಕೊಂಡು ಇಂಥ ಪುರಾಣದಲ್ಲಿ ಭಾಗಿಗಳಾಗಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿರಿ. ಅದಕ್ಕೊಬ್ಬ ಕವಿ ಹೇಳ್ತಾ ಇದ್ದಾರೆ, ನಾವೇನು ಸತ್ತಾಗ ನಾವು ತೆಗೆದುಕೊಂಡು ಹೋಗುದಿಲ್ಲ. ನಾವು ಸತ್ತಾಗ ಏನನ್ನು ತೆಗೆದುಕೊಂಡು ಹೋಗುದಿಲ್ಲ, ಏನು ತೆಗೆದುಕೊಂಡು ಹೋಗುದಿಲ್ಲ. ಯಾವುದು ನಾವು ಯಾವ ಧರ್ಮದಲ್ಲಿದ್ದೀವಿ, ನಾವು ಏನು ಸಾಧನೆಯನ್ನು ಮಾಡಿದ್ದೀವಿ, ನಾವು ಯಾವ ಕೀರ್ತಿಯನ್ನು ಪಡೆದುಕೊಂಡಿವಿ, ಇವು ಎರಡೇ ಬರ್ತಾವ ನಮ್ಮ ಜೊತೆ. ನೀವು ಗಳಿಸಿರ್ತಕ್ಕಂಥ ಮನಿ ಬರುವುದಿಲ್ಲ, ಹೊಲ ಬರುವುದಿಲ್ಲ, ಬಂಗಾರ ಬರುವುದಿಲ್ಲ, ಹಣ ಬರುವುದಿಲ್ಲ, ಹೆಂಡ್ರು ಬರುವುದಿಲ್ಲ, ಮಕ್ಕಳು ಬರುವುದಿಲ್ಲ. ಸತ್ತ ಯಾರ ಜೊತೆಲಿ ಬರ್ತಾರ? ಯಾರು? ಅದಕ್ಕೆ ಹೇಳ್ತಾರೆ ಕವಿ, ಅಸ್ಥಿರಂ ಜೀವಿತ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ಧರ್ಮ ಕೀರ್ತಿ ಸ್ವಯಂ ಸ್ಥಿರಂ ಅಂತ ಹೇಳ್ತಾರೆ. ನೀವೇನು ಪ್ರಪಂಚದಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ, ನಾವು ಹೋಗುವುದೇ ಒಂದು ಧರ್ಮ ಮತ್ತು ಕೀರ್ತಿ. ಇವೆಲ್ಲರೂ ಕೂಡ ನಮ್ಮ ಗುರುಗಳು ಬಹಳ ಸ್ವಾರಸ್ಯವಾಗಿ ನೋಡ್ರಿ, ಅಷ್ಟಾವರಣಗಳ ಬಗ್ಗೆ ಕೂಡ ಬಹಳ ಸುಂದರವಾಗಿ ಹೇಳಿದ್ರು. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಹಾಮಂತ್ರ ಯಾವ ರೀತಿ ನೀವು ಪಾಲಿಸಬೇಕು, ಗುರುಗಳ ಮುಖಾಂತರವಾಗಿ ಯಾವ ರೀತಿ ಇಷ್ಟಲಿಂಗವನ್ನು ಪಡೆದುಕೊಳ್ಬೇಕು, ರುದ್ರಾಕ್ಷವನ್ನು ಪಡೆದುಕೊಳ್ಬೇಕು, ಇವೆಲ್ಲರೂ ಕೂಡ ನಾವು ಗುರುಗಳು ಬಹಳ ಸ್ವಾರಸ್ಯವಾಗಿ ಎಲ್ಲರೂ ಕೂಡ ನಮ್ಗೆ ಸರಳವಾಗಿ ತಿಳಿಸಿದ್ದಾರೆ. ಸಮಯದ ಅಭಾವಳಿ, ಯಾಕಂದ್ರೆ ಮೊದಲೇ ಮಾತನಾಡೋರಿಗೆ ಮೈಕ್ ಕೊಡಬಾರ್ದು ಅಂತ. ಹೌದು, ಮಾತನಾಡೋರಿಗೆ ಮೈಕ್ ಕೊಡಬಾರ್ದು, ಮೊದಲೇ ಕೊಡಬಾರ್ದು. ಮಾತನಾಡೋರಿಗೆ ಮೈಕ್, ಮೇಕಪ್ ಮಾಡೋರಿಗೆ ಅಂತ ಕನ್ನಡಿ ಮೊದಲೇ ಕೊಡಬಾರ್ದು. ಹೌದು, ಮೇಕಪ್ ಮಾಡೋರಿಗೆ ಹೆಣ್ಮಕ್ಳ ಕೈಯ ಗಾಡಿ ಕೊಟ್ಟು ಬಿಟ್ಟು ಸಾಕು. ಈ ಕಡೆ ತಿರ್ತದೆ, ಈ ಕಡೆ ತಿರ್ತದೆ, ಈ ಕಡೆ ಒಂದ್ ಊರಾಗ ಹಿಂಗೆ ಪುರಾಣ ನಡೆದಿತ್ತು, ಬಹಳ ಚಂದ ಪುರಾಣ ನಡೆದಿತ್ತು. ಅದ್ರಾಗ ಒಬ್ಬ ವ್ಯಕ್ತಿ ಪುರಾಣಕ್ಕೆ ಹೋಗಿದ್ದಿಲ್ಲ ಅಂತ, ವಾಟ್ಸ ಪುರಾಣ ಅಂದ್ರೆ ಗೊತ್ತಿಲ್ಲ ಅಂತ, ಪುರಾಣ ಅಂದ್ರೆ ಗೊತ್ತಿಲ್ಲ ಅಂತ. ಅವಾಗ ಹೇಳ್ತಿ ಕೇಳತ್ತ, ಪುರಾಣ ಅಂದ್ರೆ ಹ್ಯಾಂಗ ಇರ್ತದ, ಏನ್ ವಜ್ಜ ಇರ್ತದ, ಹಗುರ ಇರ್ತದ, ಹೆಂಗ ಸರಳ ಇರ್ತದ, ಹೆಂಗ ಇರ್ತದ, ಮುಡಿ ಇರ್ತದ, ಖಾರ ಇರ್ತದ? ಇಲ್ಲಪ್ಪ, ಬಹಳ ತಿಳಿಸಿ ಹೇಳ್ತದ. ನನಗ ನಿದ್ದೆ ಬರ್ತದ, ನನಗೆ ನಿದ್ದೆ ಬರ್ಲಾರ್ದಂಗ ಏನನ್ನ ಕೊಡ್ಬೇಕು. ಯಪ್ಪ ಕೊಡ್ತೀನಿ, ಇವತ್ತ ಹೋಗಿ ಲಾಸ್ಟ್ ಮುಕ್ತಾಯ ಸಮಾರಂಭ ಐತಿ, ಹೋಗನ ಹೋಗು, ನನಗೊಂದಿಷ್ಟು ಏನೋ ಹುಡುಗಾಡ್ಲಿಕ್ಕೆ ಏನಂತಾರೆ ಕಾಯಿಸಿ ಕೊಡು, ಹುಡುಗಾಡ್ಲಿಕ್ಕೆ ಕಾಯಿಸಿ ಕೊಡು ಅಂತ ಅಂದ್ರು. ಕುರ್ಕುರನ ಉಪ್ಪಚ್ಚಿ ಉಪ್ಪಚ್ಚಿ ಕೊಡು, ಒಂದೊಂದು ನಿದ್ದೆ ಬಂದಾಗ ಒಂದೊಂದು ಹಾಕೊಂಡು ಕುಂದಿರ್ತೀನಿ ಅಂತ. ಅವಾಗ ಹೇಳ್ತಿ ಮಾಡೋದಂತ ಒಂದು ಶೇರ್, ಒಂದು ಊರದ ಕೇರಿ ಹಚ್ಚಿದ ಮ್ಯಾಲ ಉರಿದು ಉಪ್ಪಚ್ಚಿ ಒಂದು ಬ್ಯಾಡೆ ಇಟ್ಟುಕೊಟ್ನ. ಅವಾಗ ಅದು ಬ್ಯಾವಡಿ ಚೀಲ ತೊಗೊಂಡ್ಕೊಂಡು ಜೇಬ್ನಾಗ ಇಟ್ಕೊಂಡು ಹೋನಂತ. ಹೋಗಿ ಅವ್ನು ಹಿಂದೆ ಕುಂದ್ರಿಲ್ರಿ, ಮುಂದೆ ಹೋಗಿ ಕುಂತು ಬಿಟ್ನಂತ. ತಬಲ ಬಾರ್ಸ ಕುಂತು ಸಂಗೀತಗಾರ ಕುಂತು, ಯಾಕಂದ್ರೆ ಹೆಂಗಿರ್ತದ ನೋಡ್ಬೇಕಂತ ಹೋದ. ಅವಾಗ ಪುರಾಣ ನಡೆದಿತ್ತು. ನಮ್ಮ ಅಜ್ಜೋರು ಕೆರಟಿ ಅಜ್ಜರು ಬಹಳ ಸುಂದರವಾಗಿ ರೇವಣ ಸಿದ್ಧರು ಬಹಳ ಆಕಾಶ ಮಾರ್ಗವಾಗಿ ಬಂದ್ರು. ನಿಮ್ ಕಡೆ ಎಲ್ಲಾ ಭಾಗದಲ್ಲಿ ಭಕ್ತಾದಿಗಳವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದ್ರು ಅಂತ ಹೇಳಾಗಿ ನಿದ್ದೆ ಬಂದ್ಬಿಡ್ತೀರಿ. ಅದ್ರ ಪಾಪ ಪುರಾಣ ಕೇಳಕ್ಕೆ ನಿದ್ದೆ ಬಂದ್ಬಿಡ್ತು.
ಎರಡು ಚಿಲ್ತಂದು ಒಂದು 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 ಹಾಕ್ಬಿಡ್ತದೆ. ಅದು ಏನಾಗ್ಬಿಡ್ತು ನಿತ್ಗಣ್ಣಾಗ ಬಾಯಾಗ ಹೋಗೋ ಬದಲು ಕಡ್ಯಾಕ್ ಹೋಗ್ಬಿಡ್ತಾರೆ. ಅಲ್ಲ ನಿಧಾನಾಗ ಹೇಳಬೇಕಲ್ರಿ ಮನಸ್ಸಿನಾಗ ತಪ್ಪು ಅಂದ್ಬಿಟ್ನಪ್ಪ. ಇವ್ರು ಪಾಪ ಬಹಳ ಸುಂದರವಾಗಿ ಪುರಾಣಕ್ಕೆ ಪಾಪ ಸ್ವಾರಸ್ಯವಾಗಿ ಹೇಳಕತ್ತಿದ್ರು. ತಪ್ಪು ಅನ್ನೋಣ ಇವ್ರು ಎದೆ ಮುಂದೆ ದಾಸಕ್ ಯಪ್ಪ ಎಂತ ಕೊಡ್ಲಿ ಹೋಮರೆ ಮುಂಭಾಗದಲ್ಲಿ ಬಂದು ಕುಂತಾನ. ಬಹಳ ಜ್ಞಾನ ಇದ್ದಪ್ಪ ಇವ. ಅವಾಗ ಸಂಗೀತಗಾರನಿಗೆ ಜಗಿಕೆರೆ ಹೇಳ ಯಾವ ಪುರಾಣಿಕರು ಹೇಳೋದು ಅವ್ನು ಕರ್ಕೊಂಡು ಹೋಗಲ್ಲ ಏನೋ ತಪ್ಪಂತ ನಾ ಇದ್ದಗಡೆ ಕೇಳೋ ಅವ್ನು ಏನ್ ತಪ್ಪಿತ್ತು ಅಂತ ಅಂದಾಗ ಅವಾಗ ಪುರಾಣ ಮುಕ್ತಾಯಕ್ಕೆ ಬಂತು, ಮಂಗಳಾರತಿ ಆಯ್ತು. ಅವಾಗ ಸಂಗೀತಗಾರ ಬಾಳು ತಮ್ಮ ಬಾಳು ಏನು ಬಾಳ ಜ್ಞಾನ ಬಾಳ ಧರ್ಮ ಬಾಳ ಹೊಸ್ತಾಗಿ ಕಾಣಕತ್ತಿದ್ರು ತಂದಾಗ ಅವಾಗ ಪುರಾಣಿಕರು ಬಂದ ಏನ್ ತಪ್ಪಪ್ಪ ನಾನು ಹೇಳೋದು ಅಪ್ಪರ ನೀವ್ ಹೇಳಿದ ವಿಷಯದಾಗ ಏನು ತಪ್ಪಿಲ್ರಿ, ನಾನು ಕಡ್ಲಿ ಕಾಳು ಬಾಯಿಗೆ ಹಾಕೊಂಡು ತಪ್ಪು ಅದಕ್ಕೆ ಅಂದಿಲ್ರಿ. ಅಯ್ಯೋ ಶರಣ, ನಾನಿದ್ರು ಏನೋ ಹೇಳಕ್ ತಪ್ಪೇ ನಾ ತಿಳ್ಕೊಂಡಿದ್ದೆ. ನೀವು ಕೂಡ ಯಾವುದೂ ಕೂಡ ತಪ್ಪು ಭಾವನೆ ತಿಳ್ಕೊಳ್ಳಾರ್ದೆ ಬಹಳ ಶಾಂತಿ ರೀತಿಯಿಂದ ಇಂಥ ಪುರಾಣವನ್ನ ಜಗದ್ಗುರು ಪುರಾಣ ನೋಡಿ ಹಾಲು ಮತದ ಗುರು ಯಾರಾದ್ರೂ ಇದ್ರು ಜಗದ್ಗುರು ರೇವಣ ಸಿದ್ಧರು ಎಂದು ನಾವು ಹೇಳಬೇಕಾಗ್ತದೆ. ಹಾಲು ಮತದ ಗುರುಗಳಲ್ಲ, ಸಮಾಜದ ಗುರುಗಳು. ಎಲ್ಲಾ ಗುರುಗಳು ಗುರು. ಅವಾಗ ಧರ್ಮದ ಗುರುವಿನ ಎಲ್ಲಾ ಗುರುವಿನ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಜಗದ್ಗುರು ರೇವಣ ಸಿದ್ದೇಶ್ವರ ಪುರಾಣವನ್ನ ಮಹಾಸ್ವಾಮಿಗಳ ನಮಸ್ಕಾರವನ್ನು ಮಾಡಿ ಆ ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ರಿ. ಎಲ್ಲರೂ ಕೂಡ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಾದಿಗಳು. ಅದಕ್ಕೆ ಐನವರು ಸಮ್ ಆರ್ ಬೌಂಡ್ ಗ್ರೇಟ್, ಸಮ್ ಅಚೀವ್ ಗ್ರೇಟ್ನೆಸ್, ಗ್ರೇಟ್ನೆಸ್ ಸಮ್ ಅಂತ ಹೇಳ್ತಾರೆ. ಕೆಲವೊಬ್ರು ಬುದ್ಧಿ ದೊಡ್ಡವರಾಗಿರ್ತಾರಂತ, ಕೆಲವರು ಬುದ್ಧಿನಿಂದ ದೊಡ್ಡವರಾಗ್ತಾರೆ. ಯಾರು ಸಾಧನೆ ಪಡೆದಿಲ್ಲ ಎಲ್ಲ ದೊಡ್ಡವರಾಗಿರ್ತಂದ್ರೆ ಇವುಗಳಲ್ಲಿ ಗ್ರಾಮ ಸಕಲ ಸದ್ಭಕ್ತರು ಇವತ್ತು ಸಾಧನೆ ಪಡೆದಿಲ್ಲ ಎಲ್ಲರೂ ಕೂಡ ದೊಡ್ಡವರಾಗಿರಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲು ಇಚ್ಛೆ ಪಡ್ತಾ ಇದ್ದೀವಿ. ಎಲ್ಲರೂ ಕೂಡ ಶಾಂತ ರೀತಿಯಿಂದ ಗುರುಗಳ ಆಶೀರ್ವಚನನ್ನ ಬಹಳ ಸುಂದರವಾಗಿ ಗುರುಗಳ ಪುರಾಣವನ್ನು ಎಲ್ಲರೂ ಆಲಿಸಿದರು. ನಿಮ್ಮ ಕುಟುಂಬಕ್ಕೆ ಗುರು ರೇವಣ ಸಿದ್ದೇಶ್ವರರು ಐರಾರೋಗ್ಯ, ಐಶ್ವರ್ಯ, ಧನಕನಕ, ವಸ್ತುವಾನ, ಸಂತಾನಾಭಿವೃದ್ಧಿ, ವಿದ್ಯೆ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ, ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು ಕಾಪಾಡಲಿ ಎಂದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸುತ್ತಾ ನಾನು ಆಶೀರ್ವಚನಕ್ಕೆ ವಿರಾಮ ಕೊಡುತ್ತಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿರುವಂಥ ಪರಮಪೂಜ್ಯರಾಗಿರುವ ಶ್ರೀ ಸುಗುರೇಶ್ವರ ಪರಮಪೂಜ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಯ ಶರಣ ಸಮರ್ಪಣೆಗಳನ್ನು ಸಲ್ಲಿಸಿ ಇವತ್ತಿನ ರೇವಣಸಿದ್ದೇಶ್ವರ ಪುರಾಣ ಕಾರ್ಯಕ್ರಮಕ್ಕೆ ಮಹಾಮಂಗಲವನ್ನು ಮಾಡೋಣ. ತಾವೆಲ್ಲರೂ ಎದ್ದು ನಿಂತುಕೊಂಡು ಮಹಾಮಂಗಲವನ್ನು ಮಾಡಬೇಕಾಗಿ ಈ ಮೂಲಕ ತಮ್ಮೆಲ್ಲರಿಗೂ